ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಫೋಟೋದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಭೂಮಿ ಕೇಳ್ತಾ ಇರ್ತಾಳೆ, ಅಲ್ಲ ಸಾಹೇಬ್ರೆ, ನಿಮ್ಮನ್ನು ಹೆಣ್ಮಕ್ಳನ್ನ ಯಾವ ರೀತಿ ಮಾತಾಡಿಸ್ಬೇಕು ಅಂತ ನಿಮಗೆ ಗೊತ್ತಿಲ್ವ ಅನ್ಬೇಕಾದ್ರೆ, ಅದು ನನಗೆ ಚೆನ್ನಾಗಿ ಗೊತ್ತು, ಆದರೆ ಇನ್ನೂ ನಾನು ಮಾತಾಡ್ಸೋದು ಇದೇ ರೀತಿ ಅಂತ ಹೇಳಿದಾಗ, ಆಗಲೇ ಏನೋ ಡೌಟ್ ಕೇಳಿರ್ತಾನೆ, ಅದನ್ನು ನಾನು ರೂಮಲ್ಲಿ ಕ್ಲಾರಿಫೈ ಮಾಡ್ತೀನಿ, ಅದ್ರ ಜೊತೆಗೆ ಇದನ್ನು ಸಹ ನಾನು ಕ್ಲಾರಿಫೈ ಮಾಡ್ತೀನಿ, ಇವಾಗ ಸುಮ್ಮನೆ ಬಂದು ಬಿದ್ಕೋ ಅಂತ ಹೇಳ್ತಿರ್ಬೇಕಾದ್ರೆ, ದೀಪದ ಬೆಳಕಿನ ಕಡೆ ಇಬ್ಬರು ಸಹ ಚಾಪೆ ದಿಂಬು ಹಾಸ್ಕೊಂಡು ಇವಳು ಮಲ್ಕೋತಾಳೆ, ಆ ಕಡೆ ಸೋಫಾ ಮೇಲೆ ಅವನು ಮಲ್ಕೋತಾನೆ. ಹಾಗೆ ಇಬ್ಬರು ಮಲ್ಕೊಂಡಿರ್ಬೇಕಾದ್ರೆ ತುಂಬ ಜೋರಾಗಿ ಮಳೆ ಬರ್ತಾ ಇರುತ್ತೆ, ಹಾಗೆ ಗುಡುಗು ಮಿಂಚು ಬರ್ತಾ ಇರ್ಬೇಕಾದ್ರೆ ಭೂಮಿ ಸಾಹೇಬ್ರೆ ಅಂತ ಎದ್ಬಿಟ್ಟು ಹೋಗಿ ಅವನನ್ನು ಹಗ್ ಮಾಡ್ಕೋತಾಳೆ. ಅವಾಗ ಸಡನ್ನಾಗಿ ಅವನು ಎದ್ಬಿಟ್ಟು, ಏನು ಮಾಡ್ತಾ ಇದೆ ಅಂದಾಗ, ಅಯ್ಯೋ ಅಯ್ಯೋ, ನಿಮ್ಮ ಶೀಲಕ್ಕೆ ನಾನು ಗ್ಯಾರಂಟಿ, ನೀವು ಏನೂ ಆಗಿಲ್ಲ, ನೀವು ಶೀಲವಂತ ಸಾಹೇಬ್ರು, ಏನು ಮಾಡಲಿ, ಅಲ್ಲಿ ಗುಡುಗು ಮಿಂಚು ಜಾಸ್ತಿ ಬರ್ತಿದೆ, ಅದಕ್ಕೆ ಭಯ ಆಗಿ ನಾನು ಹತ್ರ ಬಂದೆ ಅಂದಾಗ, ಮನೇಲಿ ಯಾರೂ ಇಲ್ಲ, ನಾನು ಬೇರೆ ತುಂಬ ಸೆನ್ಸಿಬಿಲಿಟಿ ಅಂತ ಅನ್ಬೇಕಾದ್ರೆ, ಅಯ್ಯೋ ನಿಜವಾಗ್ಲೂ ಏನೂ ಆಗಿಲ್ಲ ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ. ಸುಮ್ಮನೆ ಮಲ್ಗು ಅಂದಾಗ, ತುಂಬ ಮಳೆ ಬರ್ತಾ ಇದೆ, ಇನ್ನೂ ಗುಡುಗು ಬರುತ್ತೆ ಅಂದಾಗ, ಮಲ್ಕೊ ಮಾರೈತಿ ಹೇಳ್ತೀನಿ ಅಂತ ಅಂದಾಗ, ಜರುಗು ಅಂತಾನೆ. ಯಾಕೆ ಅಂದಾಗ, ಜರುಗು ಹೇಳ್ತೀನಿ ನೋಡು, ಈ ಕೈ ಹಿಡ್ಕೊಂಡು ಮಲ್ಕೋ, ಇಷ್ಟು ಮಾತ್ರ ಹಿಡ್ಕೋಬೇಕು, ಇದ್ರ ಮೇಲ್ಗಡೆ ನೀನು ಕೈ ಹಿಡ್ಕೊಳ್ಳೋಂಗಿಲ್ಲ ಅಂದಾಗ, ಕೈ ಹಿಡ್ಕೊಂಡು ಮಲ್ಕೋತಾ ಇರ್ತಾಳೆ. ಮತ್ತೆ ಏನಾದರೂ ಕರೆದ್ರೆ ಅನ್ಬೇಕಾದ್ರೆ, ಅಯ್ಯೋ ದೇವ್ರೆ, ಈ ರಾತ್ರಿ ನಿನ್ನನ್ನು ಕರೆಯೋಕ್ಕಾಗುತ್ತಾ, ಸುಮ್ಮನೆ ಮಲ್ಕೊಳೆ ಅಂತ ಅಂದ್ಬಿಟ್ಟು ಈ ಕಡೆ ಕೈ ಹಿಡ್ಕೊಂಡು ಮಲ್ಕೋಕ್ಕೆ ಶುರು ಮಾಡ್ತಾಳೆ. ಮತ್ತೆ ಮಲ್ಕೊಂಡಾಗ ಗುಡುಗು ಜೋರಾಗಿ ಬಡಿತಾ ಇರುತ್ತೆ, ಅವಾಗ ಮತ್ತೆ ಎದ್ರುಕೋತಾಳೆ. ಅಷ್ಟೊತ್ತಿಗೆ ಈ ಕಡೆ ಅಜಿತ್ ಮಲ್ಗೆ ಬಿಡ್ತಾನೆ. ಅವಾಗ ಬೇರೆ ದಾರಿ ಏನು ಕಾಣ್ದಲೆ ಈ ಕಡೆ ಭೂಮಿ ಎದ್ಬಿಟ್ಟು ಅಜಿತ್ ಪಕ್ಕ ಅದೇ ಸೋಫಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಅವನ ಕೈ ಮೇಲೆ ಭುಜದ ಮೇಲೆ ಹಾಗೆ ಮಲ್ಕೊಬಿಡ್ತಾಳೆ. ಇಬ್ಬರು ಸಹ ನಿದ್ದೆ ಮಾಡಿಬಿಡ್ತಾರೆ. ಇನ್ನೊಂದು ಕಡೆ ಬೆಳಗಾದ ತಕ್ಷಣ ಮನೆಯವರೆಲ್ಲರೂ ಸಹ ಟ್ರಿಪ್ಗೆ ಹೋದರು ಬಂದೇ ಬಿಡ್ತಾರೆ. ಬಂದ್ಬಿಟ್ಟು ಇಲ್ಲಿ ರಮಣ್ ಅಜಿತ್ ಡೋರ್ ಓಪನ್ ಮಾಡುವಂಥ ಕಾಲಿಂಗ್ ಬೆಲ್ನ ಆನ್ ಮಾಡ್ತಾ ಇದ್ರು ಸಹ ಇವರಿಬ್ಬರಿಗೂ ಕೇಳಿಸ್ತಲೇ ಹಾಗೆ ಮಲಗಿಬಿಟ್ಟಿರ್ತಾರೆ. ಎಷ್ಟು ಕೇಳಿದ್ರು ಸಹ, ಎಷ್ಟು ಕೂಗಾಡಿದ್ರು ಸಹ ಅವರು ಡೋರ್ ಓಪನ್ ಮಾಡಲ್ಲ. ಆವಾಗ ಮತ್ತೆ ಅಪೇಕ್ಷೆ ಬಂದುಬಿಟ್ಟು ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ಅಜಿತ್ ಡೋರ್ ತೆಗಿಯೋ ಅಂದರು, ಅವರು ತೆಗಿಯೋದೇ ಇಲ್ಲ. ಆವಾಗ ಇದೇನಿದು, ಎಂಥ ನಿದ್ದೆ ಇಷ್ಟೊತ್ತಕ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಮನಸ್ವಿನಿ ಕೇಳ್ತಾ ಇರಬೇಕಾದ್ರೆ, ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ, ನಿನ್ನ ಹತ್ರ ಇನ್ನೊಂದು ಕೀ ಇದೆಯಲ್ಲ ಕೊಡೋ ಶ್ರವಣ್ ಅಂದಾಗ, ಅಲ್ಲಿ ಡ್ಯಾಶ್ ಬೋರ್ಡಲ್ಲಿದೆ ತಗೋಬೋಗು ಅಂತ ಈ ಕಡೆ ಸತ್ಯಣ್ಣನ ಕಳಿಸ್ತಾನೆ. ಈ ಕಡೆ ಇನ್ನೊಂದು ಕೀನ ಉಪಯೋಗಿಸ್ಬಿಟ್ಟು ಒಳಗಡೆ ಡೋರ್ ತಗೊಂಡು ಬರ್ತಾರೆ. ಇಲ್ಲಿ ನೋಡಿದರೆ ಅಜಿತ್ ಭೂಮಿ ಹಾಗೆ ನಿದ್ದೆ ಮಾಡ್ತಾ ಇರ್ತಾರೆ. ಆವಾಗ ಸತ್ಯನ ನೋಡಿ ಒಂಥರ ಮುಖ ಮಾಡ್ಕೊತಾ ಇರ್ತಾನೆ. ಈ ಕಡೆ ಅಜ್ಜಿ ಅಂತೂ ಕೇಳಲೇಬಾರ್ದು, ಆ ಥರ ಮುಖ ಮಾಡ್ತಾ ಇರಬೇಕಾದ್ರೆ ಎಲ್ಲರಿಗೂ ಸ್ವಲ್ಪ ಇರಿಟೇಟ್ ಆಗ್ತಾ ಇರುತ್ತೆ. ಆವಾಗ ಅಜ್ಜಿ ಬೈತಾ ಇರ್ತಾರೆ, ಅಲ್ಲ ಮನೇಲಿ ಯಾರೂ ಇಲ್ಲ ಅಂತ ಕೋತಿಗಳ ಥರ ಕುಣಿದ್ಬಿಟ್ಟಿದ್ದಾರೆ ಅಂತ ದೇವಿಯನಿಗೆ ಹೇಳ್ತಾ ಇರ್ತಾರೆ. ಅಲ್ಲ, ನಾವು ಇಷ್ಟೊಂದು ಥರ ಸೌಂಡ್ ಮಾಡಿ ಬಾಗಿಲು ತೆಕ್ಕೊಂಡು ಒಳಗಡೆ ಬಂದರೂ ಸಹ ಇವರಿಗೆ ಪ್ರಜ್ಞೆ ಇಲ್ದಲೆ ಯಾವ ಥರ ಬಿದ್ದಿದ್ದಾರೆ ನೋಡಿ ಅಂತ ಅಜ್ಜಿ ಬೈತಾ ಇರಬೇಕಾದ್ರೆ ಸಂಗೀತ, ಅಜಿತ ಭೂಮಿ ಎದ್ದಾಳು ಅಂತ ಅಂದಾಗ ಪಟ್ನ ಅಂತ ಅಜಿತ್ ಎದ್ಬಿಡ್ತಾನೆ. ಅವನಿಗೂ ಸ್ವಲ್ಪ ಶೇಮ್ ಔಟ್ ಆದಂಗೆ ಆಗ್ತಾ ಇರುತ್ತೆ. ಅವಾಗ ಭೂಮಿ ಮತ್ತು ಅಜಿತ್ ಎದ್ದು ಮನೆಯವ್ರನ್ನೆಲ್ಲರೂ ಸಹ ನೋಡ್ತಾ ಇರ್ತಾರೆ. ಆವಾಗ ಸಂಗೀತ ಹೇಳ್ತಾ ಇರ್ತಾಳೆ, ಪೆದ್ದ 9 ಗಂಟೆ ಐತೆ, ಇನ್ನೂ ಸಹ ಮಲ್ಗೆ ಇದೆಯಲ್ಲೋ ಅನ್ಬೇಕಾದ್ರೆ ಭೂಮಿ ಹೇಳ್ತಾಳೆ, ಅಯ್ಯೋ ಅತ್ತೆ, ಸಾರಿ ಅತ್ತೆ, ಸಂಜೆ ನಿದ್ದೆ ಬರೋದು ನೈಟು ಲೇಟಾಗೋಯ್ತು ಅಂತ ಅನ್ಬೇಕಾದ್ರೆ, ಹೋಗ್ಲಿ ಬಿಡು ಪರವಾಗಿಲ್ಲ ಅಂತ ಸಂಗೀತ ಹೇಳ್ಬಿಟ್ಟು, ಅಮ್ಮ ನೈಟು ಇವರಿಗೆ ನಿದ್ದೆ ಬರೋದು ಲೇಟ್ ಆಯ್ತಂತಮ್ಮ, ಅದಕ್ಕೆ ಈ ಥರ ಮಲಗಿದ್ದಾರೆ ಬಿಡಮ್ಮ ಅಂತ ಹೇಳ್ತಾ ಇರ್ತಾಳೆ. ಆವಾಗ ತನ್ನ ಪಾಡಿಗೆ ತಾನು ಶ್ರವಣ್ ರಮಣ್ ಎಲ್ಲರೂ ಸಹ ತಮ್ಮ ರೂಮಿಗೆ ಹೋಗ್ತಾ ಇರ್ತಾರೆ. ಈ ಕಡೆ ಮನಸ್ವಿನಿ ಮಾತ್ರ ಹಾಗೆ ಗುರಾಯಿಸ್ಕೊಂಡು ಅಜಿತ್ನ ನೋಡಬೇಕಾದ್ರೆ ಅದನ್ನು ಅವನು ಯುಟಿಲೈಸ್ ಮಾಡಿಕೊಂಡು, ಹೌದು ಅಲ್ವಾ ಚಿನ್ನ, ನೈಟೆಲ್ಲ ಲೇಟ್ ಆಯಿತು ಮಲಗೋದು ಅನ್ಬೇಕಾದ್ರೆ ಈ ಕಡೆ ಅಜ್ಜಿ, ಅಯ್ಯೋ ರಾಮ, ನಾವೇನಾದರೂ ಇವನನ್ನ ಯಾವ ರೀತಿ ಮಲ್ಕೊಂಡೆ ನೀನು ಅಂತ ಏನಾದರೂ ಕೇಳಿದ್ವಾ, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಕಿವಿ ಮುಚ್ಕೋಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ, ಸುಮ್ಮನಿರೋ ಏನು ಹೇಳ್ಬೇಡ ಅಂತ ಅನ್ಬೇಕಾದ್ರೆ, ಹೌದು ಅತ್ತೆ, ರಾತ್ರಿ ತುಂಬ ಜೋರಾಗಿ ಮಳೆ ಬಂತು, ಅದಕ್ಕೆ ಸಾಹೇಬರು ಎಲ್ಲ ದೀಪನೂ ಹಚ್ಚಿಬಿಡ್ತಿದ್ರು ಅಂತ ಹೇಳ್ತಾ ಇರ್ತಾಳೆ ಭೂಮಿ. ಆವಾಗ ಅಜಿತ್ ಸಹ ಹೌದೌದು ಅಂತ ನುಲಿತಾ ಇರಬೇಕಾದ್ರೆ ಈ ಕಡೆ ಮನಸ್ವಿನಿಗೆ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ. ಈ ಕಡೆ ಅಜಿತ್ ಭೂಮಿನ ತಿವಿದು ಹೇಳ್ತಾ ಇರ್ತಾನೆ, ಅಲ್ಲ ನೀನು ಯಾಕೆ ನನ್ನ ಪಕ್ಕ ಬಂದು ಮೇಲ್ ಮಲಗಿದ್ದೆ ಅಂದಾಗ, ಅದು ಗುಡುಗು ಅಂತ ಜೋರಾಗಿ ಹೇಳ್ಬೇಕಾದ್ರೆ, ನಿಧಾನ ಮಾತಾಡು ಅಂದಾಗ, ಗುಡುಗು ಬಂತು ಸಾಹೇಬ್ರೆ ಅದಕ್ಕೆ ಮಲ್ಕೊಂಡೆ ಅಂತ ಹೇಳ್ತಾ ಇರಬೇಕಾದ್ರೆ ಅಪೇಕ್ಷೆ ಕೇಳ್ತಾಳೆ, ಅದೆಲ್ಲ ಸರಿ, ನೀವಿಬ್ಬರೇ ಇದ್ದರೂ ಸಹ ಯಾಕೆ ಕೆಳಗಡೆ ಬೇರೆ ಹಾಸಿದ್ದೀರಾ ಅನ್ಬೇಕಾದ್ರೆ, ಅದಾ ಮೇಲ್ಗಡೆ ಮಲ್ಕೊಂಡು ಬೋರ್ ಆದಾಗ ಕೆಳಗಡೆ ಮಲ್ಕೊಳ್ಳೋದು, ಕೆಳಗಡೆ ಮಲ್ಕೊಂಡು ಬೋರ್ ಆದಾಗ ಮೇಲ್ಗಡೆ ಮಲ್ಕೊಳ್ಳೋಕ್ಕೆ ಅಂತ ಅಂದಾಗ, ಅಯ್ಯೋ ರಾಮ ಅಂತ ಅಜ್ಜಿ ಇರಿಟೇಟ್ ಮಾಡ್ಕೊತಿರ್ಬೇಕಾದ್ರೆ ಸಂಗೀತ ಮಾತ್ರ ನಗಾಡ್ತಾ ಇರ್ತಾಳೆ. ಸರಿ ಆಯಿತು ಬಿಡು ಅಂತ ಸುಮ್ಮನಾಗ್ತಾರೆ. ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ, ಅಯ್ಯೋ ಅತ್ತೆ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅನ್ಬೇಕಾದ್ರೆ, ಅಯ್ಯೋ ಚಿನ್ನ ನನ್ನ ಬಿಟ್ಟು ಹೋಗ್ತೀಯಾ, ನಾನು ಬರ್ತೀನಿ ಅಂತ ಅಜ್ಜಿತ್ ಹೋಗ್ತಾ ಇರಬೇಕಾದ್ರೆ ಅಜ್ಜಿ ಬೇಜಾರು ಮಾಡಿಕೊಂಡು, ಅಯ್ಯೋ ಈ ಕಣ್ಣಿಂದ ಇನ್ನೂ ಏನೇನು ನೋಡಬೇಕು, ಏನೇನು ಈ ಕಿವಿಯಿಂದ ಕೇಳಬೇಕು ಅಂತ ದೇವಿಯಾನಿ ಹತ್ರ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಭೂಮಿ ಫ್ರೆಶ್ ಅಪ್ ಆಗಿ ರೂಮಲ್ಲಿ ಬಂದು ಯೋಚನೆ ಮಾಡ್ತಾ ಇರ್ತಾಳೆ. ನಿನ್ನೆ ನಡೆದಿದ್ದ ಘಟನೆ ಎಲ್ಲ ಯೋಚನೆ ಮಾಡಿಕೊಂಡು ಹಾಗೆ ಓಡಾಡ್ತಾ ಇರ್ತಾಳೆ. ಅಲ್ಲ, ನಾನು ಹೇಳ್ತಾ ಇದ್ದೆ, ನನಗೆ ನಮ್ಮ ಅಪ್ಪನ ಥರ ಪ್ರೀಸೋ ಹುಡುಗ ಬೇಕು, ಹಾಗೆ ಅವರು ತುಂಬ ಕೇರ್ ಮಾಡ್ತಾ ಇರಬೇಕು, ನನಗೆ ಕತ್ಲೆ ಅಂತ ಅಂದರೆ ತುಂಬ ಭಯ, ನನ್ನನ್ನು ಅವರು ಅಷ್ಟು ನೀಟಾಗಿ ಕೇರ್ ಮಾಡಬೇಕು, ನನಗೆ ಮದರಂಗಿ ಅಂದರೆ ತುಂಬ ಇಷ್ಟ, ಅದನ್ನು ಹಾಕೋರಲ್ಲ, ಅವ್ರನ್ನ ಅದರೊಳಗೆ ಹೆಸರು ಸಹ ಅವ್ರದ್ದು ಇರಬೇಕು, ಹಾಗೆ ಅವರೇ
ಹಾಕಬೇಕು ಅಂತ ಎಲ್ಲ ಆಸೆ ಪಟ್ಟೆ. ಹಾಗೆ ಅವ್ರು ನನಗೆ ಊಟ ಎಲ್ಲ ಮಾಡಿಸಿದ್ರು. ಇದ್ರದ್ದು ಅರ್ಥ ಏನು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಸಹ ಫ್ರೆಶ್ ಅಪ್ ಆಗಿ ಬಂದಾಗ ಹಾಗೆ ಗುರಾಯಿಸ್ಕೊಂಡು ಇಲ್ಲಿ ಭೂಮಿ ಅಜಿತ್ನ ನೋಡ್ತಾ ಇರಬೇಕಾದ್ರೆ ಅಜಿತ್ತು ಅಲ್ಲ ಪ್ರತಿ ಸಲ ಹೇಳ್ಬೇಕಾ, ನಾನು ಸ್ನಾನ ಮಾಡ್ಕೊ ಬಂದಾಗ ಡ್ರೆಸ್ ಚೇಂಜ್ ಮಾಡ್ಕೋಬೇಕು, ಹೊರಗಡೆ ಹೋಗು ಅಂತ ಪ್ರತಿ ಸಲ ನಿನಗೆ ಹೇಳ್ಬೇಕಾ ಅಂದಾಗ, ಸರಿ ಬಿಡಿ ಹೋಗ್ತೀನಿ ಅಂತ ಹೋದಳು. ಮತ್ತೆ ವಾಪಸ್ ಬಂದು ನನಗೊಂದು ಡೌಟು, ಅದನ್ನು ಕ್ಲಾರಿಟಿ ಮಾಡಬೇಕು ಅಂದಾಗ, ಅದೇನು ಕೇಳಿ ಹೇಳ್ತೀನಿ ಅಂದಾಗ, ಅಲ್ಲ ನನ್ನ ಗಂಡ ಯಾವ ರೀತಿ ಇರಬೇಕು ಅಂತ ನಿನ್ನೆ ಸಂಜೆ ನಿಮಗೆಲ್ಲ ಡೀಟೇಲ್ಸ್ ಕೊಟ್ಟೆ, ಆದರೆ ಅದೇ ರೀತಿ ನೀವು ನೆಡ್ಕೊಂಡ್ರಲ್ಲ, ನನಗೆ ಯಾಕೋ ಡೌಟು ಅಂತ ಅನ್ಬೇಕಾದ್ರೆ ಅಜಿತ್ ಹಾಗೆ ಭೂಮಿ ಮುಖ ನೋಡ್ತಾ ಇರ್ತಾನೆ. ಅಲ್ಲ ಸಾಹೇಬ್ರೆ, ನಾನು ನಿನ್ನ ಹತ್ರ ಪಟಾಯಿಸ್ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದೀರಾ ಅಂದಾಗ, ಏನು ನಿನ್ನನ್ನು ನಾನು ಪಟಾಯಿಸ್ಬೇಕಾ ಅಂತ ಅಜಿತ್ ಕೇಳ್ತಾ ಇರ್ತಾನೆ. ಹೌದು, ನನಗೆ ಯಾಕೋ ಡೌಟು, ನೀವೇ ಮದರಂಗೆಲ್ಲ ತಂದುಬಿಟ್ಟು ನನಗೆಲ್ಲ ಹಚ್ಚಿ ಕರೆಂಟೆಲ್ಲ ಆಫ್ ಮಾಡಿ ರಂಗೋಲಿಲ್ಲ ಆಡಬೇಕು ರಂಗೀಲ ಆಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹಾಗೆ ಗುರಾಯಿಸ್ತಾ ಇರ್ತಾನೆ. ಅಲ್ಲ ಹೋಗಿ ನಾನು ನಿನ್ನ ಕಾಂಟ್ರಾಕ್ಟ್ ಮದುವೆ ಆದ್ನಲ್ಲ ಅಂದಾಗ, ಅಯ್ಯೋ ಅದನ್ನು 1000 ಸಲ ಹೇಳಿದ್ದೀರಾ, ಅದನ್ನು ಬಿಟ್ಟು ಬೇರೆ ಏನಾದರೂ ಹೇಳ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ, ಹೋಗಿ ನಾನು ನಿನ್ನನ್ನು ಪಟಾಯಿಸ್ತೀನಿ ಅಂತ ಬ್ಯಾಡ್ ಟೈಮು ನನಗೆ ಬಂದಿಲ್ಲ ಅಂತ ಹೇಳ್ತಾ ಇರ್ತಾನೆ. ನೋಡು, 1 ವರ್ಷ ಆದಮೇಲೆ ನೀನು ಇಲ್ಲಿಂದ ಕಳ್ಸ್ಕೋಬೇಕು ಅಂದಾಗ, 1 ವರ್ಷ ಆದಮೇಲೆ 1 ನಿಮಿಷನೂ ನಾನು ನಿಮ್ಮ ಜೊತೆ ಇರಲ್ಲ ಅಂತ ಹೊರಗಡೆ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅದೇ ರೂಮ್ ಹತ್ರ ಅಶ್ವಿನಿನ ನೋಡಿಬಿಟ್ಟು ಮತ್ತೆ ಭೂಮಿ ಹಿಂದೆ ವಾಪಸ್ ಬಂದುಬಿಟ್ಟು ಅಜಿತ್ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ, ನಾನು ಎಲ್ಲೂ ಹೋಗಲ್ಲ ರೀ, ಯಾಕೆಂದರೆ ನಿಮ್ಮ ಹತ್ರ ಅಗ್ನಿ ಸಾಕ್ಷಿಯಾಗಿ ನಾನು ತಾಳಿ ಕಟ್ಟಿಸ್ಕೊಂಡಿದ್ದೀನಿ, ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ಡ್ರಾಮಾ ಮಾಡ್ತಾ ಇರಬೇಕಾದ್ರೆ ಇವಳು ಯಾಕೆ ಹಿಂಗಾಡ್ತಾಳೆ ಅಂತ ಅಜಿತ್ ಕನ್ಫ್ಯೂಸ್ ಮಾಡಿಕೊಂಡು ನೋಡ್ತಾ ಇರ್ತಾನೆ. ಈ ದೇಹದಲ್ಲಿ ಉಸಿರು ಇರೋವರೆಗೂ ನಿಮ್ಮನ್ನು ಬಿಟ್ಟೋಗಲ್ಲ ಅನ್ಬೇಕಾದ್ರೆ, ಅಯ್ಯೋ ನಿನ್ನ ಅಂತ ಹೊಡೆಯೋಕ್ಕೆ ಅಂತ ಹೋಗ್ಬೇಕಾದ್ರೆ, ರೀ ಆ ಕಡೆ ನೋಡಿ ಅಂತ ಅಂದಾಗ ಅಶ್ವಿನಿನ ನೋಡಿ ಇವನು ಸಹ ನಾಟಕನ ಶುರು ಮಾಡ್ತಾನೆ. ನಾನು ಯಾವಾಗಲೂ ಹೇಳ್ತೀನಿ ತಾನೆ, ನಿನ್ನನ್ನು ಪ್ರೀತಿ ಮಾಡಬೇಕು, ನಾನು ಯಾವಾಗಲೂ ಗೋಳಿಕೋಬಾರ್ದು ಅಂತಂದರೆ ನೀನೇ ತಾನೇ ಹೇಳೋದು ನನ್ನ ಜೊತೆ ಜಗಳ ಆಡಿ ಅಂತ, ಆದರೆ ನನಗೆ ಮಾತ್ರ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲಪ್ಪ ಅಂತ ಇಬ್ಬರು ನಾಟಕ ಮಾಡ್ತಿರ್ಬೇಕಾದ್ರೆ ಅಶ್ವಿನಿ ಅವರಿಬ್ಬರೂ ನೋಡಿ ಹೊಟ್ಟೆ ಉರ್ಕೋತಾ ಇರ್ತಾಳೆ. ನೋಡು ಚಿನ್ನ, ಇನ್ಮೇಲೆ ಜಗಳ ಆಡೋದು ಬೇಡ, ನನಗಂತೂ ನಿನ್ನ ಜೊತೆ ಅಂಟ್ಕೊಂಡು ಈ ಥರ ರೊಮ್ಯಾನ್ಸ್ ಮಾಡ್ಕೊಂಡೇ ಇರಬೇಕು ಅಂದಾಗ, ಹೌದು ಸಾಹೇಬ್ರೆ, ನಾನೇನಾದರೂ ಹೋದರೆ ಸಾಕು ನಿಮ್ಮನ್ನು ಕ್ಯಾಚ್ ಹಾಕ್ಕೊಳ್ಳೋಕ್ಕೆ ಈ ಮನೇಲಿ ಒಬ್ಬರ ಇಬ್ಬರ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತ ಅಶ್ವಿನಿ ಮುಖ ನೋಡಿಕೊಂಡು ಹೇಳ್ತಾ ಇರಬೇಕಾದ್ರೆ ಅಶ್ವಿನಿ ಮಾತ್ರ ಕೋಪ ಮಾಡ್ಕೊಂಡು ಹಾಗೆ ನಿಂತ್ಕೊಂಡಿರ್ತಾಳೆ. ಅಲ್ಲ, ಯಾರಾದರೂ ನನ್ನನ್ನು ಬಿಟ್ಟೋಗಿ ಅಂತ ಅವ್ರಿಗೋಸ್ಕರ ನಾನು ನಿಮ್ಮನ್ನು ಬಿಟ್ಟೋಗೋಕ್ಕಾಗುತ್ತಾ? ಅವಾಗ ಏನು ಟ್ರೈನಿಂಗ್ ಕೊಟ್ಟಿದ್ದೀನಿ ಅಂತಂದರೆ ಈ ಥರ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು ಸ್ವಲ್ಪ ಗೊತ್ತಾಗಲಿ ಅಂತ ಮಾಡಿದ್ದೀನಿ, ಬಟ್ ಯಾವತ್ತೂ ನಿಮ್ಮನ್ನು ಬಿಟ್ಟೋಗಲ್ಲ ಅಂತ ನಾಟಕ ಮಾಡಬೇಕಾದ್ರೆ, ಹೌದು ಚಿನ್ನ, ನಿನ್ನೂ ಅಷ್ಟೇ 7 ಜನ್ಮ ಸಾಕಾಗಲ್ಲ, ಇಡೀ ಜನ್ಮದಲ್ಲೂ ಸಹ ನೀನೇ ನನಗೆ ಹೆಂಡತಿ ಆಗಿರಬೇಕು ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಆವಾಗ ಈ ಕಡೆ ಅಶ್ವಿನಿ ಬೇಜಾರು ಮಾಡ್ಕೋತಾ ಇರ್ತಾಳೆ. ಜಗತ್ತಿನಲ್ಲಿ ಯಾರೂ ಇಲ್ದಿದ್ದು ಗಂಡ ಹೆಂಡತಿ ಇವ್ರದ್ದೊಂದು ರೊಮ್ಯಾನ್ಸು, ಇವ್ರ ಕಡೆ ತಲೆ ಹಾಕಿ ಸಹ, ಇವ್ರ ರೂಮ್ ಕಡೆ ತಲೆ ಹಾಕಿ ಸಹ ನಾನು ಮಲಗಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಹಾಗೆ ಚಿನ್ನ, ಹೆಂಗಿದ್ರು ಫ್ರೆಶ್ ಅಪ್ ಆಗಿ ಬಂದೀನಿ, ಹಾಗೆ ಒಂದು ರೊಮ್ಯಾನ್ಸ್ ಮಾಡೋಣ ಅನ್ಬೇಕಾದ್ರೆ, ಬಿಡ್ರಿ ಅವಳು ಓದ್ಲು ಅಂತ ಭೂಮಿ ಹೇಳ್ಬೇಕಾದ್ರೆ, ಅವಳು ನೋಡಲಿ ಅಂತಲೇ ನಾನು ಈ ಥರ ಆ್ಯಕ್ಟಿಂಗ್ ಮಾಡಿದ್ದು ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ, ಅಲ್ಲ ನಾನು ಒಬ್ಬ ದೊಡ್ಡ ಇನ್ಸ್ಪೆಕ್ಟರ್, ನೋಡಿದರೆ ಈ ಥರ ಗಲೀಜು ಮಾತೆಲ್ಲ ನಿನ್ನ ಜೊತೆ ಆಡ್ತೀನಲ್ಲ, ನನಗೆ ನಾಚಿಕೆ ಆಗ್ತಿದೆ ಅಂದಾಗ, ಏನು ನಿಮಗೆ ಈ ಥರ ಅನ್ಬೇಕಾದ್ರೆ ನನಗಿನ್ನೆಷ್ಟು ಥರ ಆಗ್ಬೋದು, ನನಗೆಂದೇ ಡೌಟ್ ಇದೆ, ಅದೇನು ಅಂತ ಕೇಳಿ ಹೇಳ್ತೀನಿ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅದೇನು ಹೇಳು ಮಾರೈತಿ, ಯಾರಿಗೂ ಬರೆದಿದ್ದ ಡೌಟು ನಿನಗೆ ಯಾವಾಗಲೂ ಬರುತ್ತೆ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಸಾಹೇಬ್ರೆ, ಎಲ್ಲ ಹುಡುಗಿರು ಬಂದು ನಿಮಗೆ ಬೀಳ್ತಾರೆ, ಯಾಕೆ ನೀವೇನು ಮನ್ಮಥನ ಮೊಮ್ಮಗನ ಅಂದಾಗ, ನನಗೇನು ಗೊತ್ತು, ನನ್ನ ಹಿಂದೆ ಬೀಳ್ತಾರಲ್ಲ ಆ ಹುಡುಗಿರನ್ನ ಹೋಗಿ ಕೇಳು ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಅಂದರೆ ನನಗೆ ಮಾತ್ರ ಯಾವತ್ತೂ ಅನಿಸಿಲ್ಲಪ್ಪ ನಿಮ್ಮ ಹಿಂದೆ ಬೀಳಬೇಕು ಅಂತ ಅಂದಾಗ, ಅದು ಹುಡುಗಿರಿಗೆ ಮಾತ್ರ ಅನ್ಸೋದು ಅಂದಾಗ, ಏನಂದ್ರೆ ಹುಡುಗಿರಿಗಾಗಾದರೆ ನಾನು ಯಾರು ಹೇಳ್ರಿ ಯಜಮಾನ್ರೆ, ನಾನು ಯಾರು ಅಂತ ಹೇಳಿ, ನಿನ್ನೆನೂ ಸಹ ನೀವೇನೇನೋ ಅಂದ್ರಿ, ಆದರೆ ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ, ಈಗ ಪ್ರತಿಯೊಂದಕ್ಕೂ ನೀವು ನನಗೆ ಕ್ಲಾರಿಟಿ ಕೊಡಬೇಕು, ಇಲ್ಲ ಅಂತಂದರೆ ನಾನು ನಿಮ್ಮನ್ನು ಬಿಡಲ್ಲ, ನಾನು ಎದ್ದು ಹೋಗಲ್ಲ ಅಂದಾಗ, ನೋಡು ಇದಕ್ಕೆ ಹೇಳೋಕ್ಕೂ ಕೇಳೋಕ್ಕೂ ಸಮಯ ಇಲ್ಲ, ಅದಕ್ಕೆ ಅಂತ ಒಂದು ಸಂದರ್ಭ ಬರಬೇಕು, ಕೆಲವೊಂದು ವಿಷಯಗಳನ್ನು ಸೂಕ್ಷ್ಮವಾಗಿ ಮಾತಾಡಬೇಕು, ಇವಾಗ ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ ಬಿಡು ಅಂತ ಹೇಳ್ತಾ ಇರ್ತಾನೆ. ನಾನು ಮಾತಾಡಿದರೆ ಅದನ್ನು ಅರ್ಗಿಸ್ಕೊಳ್ಳೋ ಶಕ್ತಿ ಬೇಕಲ್ವಾ, ಅದಕ್ಕೆ ಇವಾಗ ಬೇಡ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ನೋಡು ಭೂಮಿ, ನಿನ್ನ ಮಾನಸಿಕ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂದಾಗ, ಹೌದಲ್ವಾ, ಸರಿ ಆಯಿತು, ನಾನು ಬಟ್ಟೆ ಹಾಕೋಬೇಕು, ಹೊರಗಡೆ ಹೋಗು ಭೂಮಿ ಅಂದಾಗ, ಆಯಿತು ಅಂತ ಹೋಗ್ತಾ ಇರಲು ಮತ್ತೆ ಬಂದು, ಸಾಹೇಬ್ರೆ ಒಂದೇ ಒಂದು ಡೌಟು ಪ್ಲೀಸ್, ಸತ್ಯ ಹೇಳಬೇಕು ಅಂದಾಗ, ಅದೇನು ಕೇಳು ಭೂಮಿ ಅಂತ ಹೇಳ್ತಾರೆ. ನನ್ನಾಣೆ ನಿಜ ಹೇಳಬೇಕು ಅಂದಾಗ, ಹೇಳ್ತೀನಿ ಕೇಳು ಅಂತ ಅಂದಾಗ, ನಿನ್ನೆ ನೀವು ಆ ಥರ ನಡ್ಕೊಂಡ್ರ, ಅದು ಸುಮ್ಮನೆ ನಡ್ಕೊಂಡ್ರ ಅಥವಾ ನಿಜವಾಗ್ಲೂ ನಡ್ಕೊಂಡ್ರ ಅಥವಾ ಬೇಕು ಅಂತ ನಡ್ಕೊಂಡ್ರ ಅಂತ ಹೇಳ್ಬೇಕಾದ್ರೆ ಅಜಿತ್ ಹಾಗೆ ಒಂಥರ ಮುಖ ಮಾಡಿಕೊಂಡು ಅವಳನ್ನ ನೋಡ್ತಾ ಇರ್ತಾನೆ. ಆಗ ಅಜಿತ್ ಎಮೋಷನಲ್ ಆಗಿ ಮಾತಾಡ್ತಾ ಇರ್ತಾನೆ. ಆ ಮೆಹಂದಿ ಕೋನ ನಾನೇ ತಂದಿದ್ದು ಅಂದಾಗ, ಅದು ನನಗೆ ಗೊತ್ತು ಅಂತ ಭೂಮಿ ಹೇಳ್ಬೇಕಾದ್ರೆ ಹಾಗೆ ಆಶ್ಚರ್ಯದಿಂದ ಭೂಮಿನ ನೋಡ್ತಾ ಇರ್ತಾನೆ. ಅದನ್ನು ನಾನೇ ತಂದಿದ್ದು, ಆದರೆ ಅಪ್ಪುಗೆಲ್ಲ ತಂದಿದ್ದು, ನಿನಗೋಸ್ಕರನೇ ತಂದಿದ್ದು, ನಾನೇ ಇಷ್ಟಪಟ್ಟು ಹಚ್ಚಿದ್ದು ಅಂತ ಹೇಳಿಬಿಟ್ಟು, ನೋಡು ನನ್ನ ಜೀವನದಲ್ಲಿ ಮೊದಲು ಸಾಹಿತ್ಯ ಬಂದಳು,
ಅವಳನ್ನ ನಾನು ಪ್ರೀತಿ ಮಾಡ್ತಿದ್ದೆ ನಿಜ, ಆದರೆ ಮೊದಲು ಕೋನ ಹಚ್ಚಿದ್ದು ನಾನು ನಿನಗೆ ಅಂತ ಹೇಳ್ತಾ ಇರ್ತಾನೆ. ಹೌದು, ಆದರೆ ಯಾಕೆ ಹಚ್ಚಿದ್ರಿ ಅಂತ ಭೂಮಿ ಕೇಳ್ತಾ ಇರಬೇಕಾದ್ರೆ, ನಮ್ಮ ಮನೆಯವ್ರಿಗೋಸ್ಕರ ನೀನು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದೆ, ಎಲ್ಲರಿಗೂ ಬಯಸ್ಕತ್ತೀಯ, ಏನೇ ಅಂದರೂ ಸಹ ಸುಮ್ಮನಾಗ್ತೀಯ, ಯಾವುದನ್ನೂ ಸಹ ನನ್ನ ಹತ್ರ ಹೇಳ್ಕೊಳ್ಳಲ್ಲ, ನನ್ನ ಖುಷಿಗೋಸ್ಕರ ಏನು ಬೇಕಾದರೂ ನೀನು ಮಾಡ್ತೀಯ ಅಂತ ನನಗೆ ಗೊತ್ತು. ಆದರೆ ನಿಂದು ಖುಷಿ ವಿಚಾರನ ನನಗೆ ಯಾವತ್ತೂ ಸಹ ಹೇಳ್ಕೊಂಡಿಲ್ಲ, ಸ್ವಲ್ಪ ಕಡಿಮೆ ಮಾತ್ರ ಹೇಳ್ಕೊಂಡಿದ್ದೀಯ. ನಿನಗೇನು ಇಷ್ಟ ಅದೆಲ್ಲನೂ ನಿನ್ನೆ ಮಾತ್ರ ಹೇಳಿದೆ, ಅದಕ್ಕೋಸ್ಕರ ನೀನು ಖುಷಿಯಾಗಿರಲಿ ಅಂತ ನಾನು ಈ ಥರ ಮಾಡಿದೆ ಅಂತ ಹೇಳಿದಾಗ ಭೂಮಿ ಕಣ್ಣೀರು ಹಾಕ್ತಾ ಇರ್ತಾಳೆ. ಸರಿ ಸಾಹೇಬ್ರೆ, ಸ್ಟೇಷನ್ಗೆ ಲೇಟ್ ಆಗುತ್ತೆ, ನೀವಿನ್ನು ಹೊರಡಿ ಅಂತ ಹೋಗ್ತಾಳೆ. ಹೊರಟ್ಬಿಟ್ಟು ಇಬ್ಬರು ಡ್ಯೂಟಿಗೆ ಹೋಗೋಕ್ಕೆ ಅಂತ ಬರಬೇಕಾದ್ರೆ ಅಮ್ಮ ಅಮ್ಮ ಅಂತ ಇಲ್ಲ ಅಜಿತ್ತು ಕೂಕೊಂಡು ಬರಬೇಕಾದ್ರೆ ತಡೆಯೋ ಬಂದೆ ಅಂತ ಬಂದುಬಿಟ್ಟು ಭೂಮಿ ಕೈನ ನೋಡಿಬಿಟ್ಟು, ಏನು ಭೂಮಿ ಇಷ್ಟು ಚೆನ್ನಾಗಿ ನೀನು ಮೆಹಂದಿನ ಹಾಕ್ಕೊಂಡಿದ್ದೀಯ, ತುಂಬ ಚೆನ್ನಾಗಿ ಹತ್ತಿದೆ ನೋಡು, ಎಷ್ಟು ಚೆನ್ನಾಗಿ ಮೆಹಂದಿ ಕಲರ್ ಬಂದಿದೆ, ಇದರಲ್ಲೇ ಗೊತ್ತಾಗುತ್ತೆ ನನ್ನ ಮಗ ನಿನ್ನನ್ನು ಎಷ್ಟು ಇಷ್ಟಪಡ್ತಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ನಗಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಅಪೇಕ್ಷೆ ಮತ್ತು ಮನಸ್ವಿನಿ ಇಬ್ಬರು ಬಂದಿದ್ದನ್ನು ನೋಡಿ, ಅಮ್ಮ ನಾನೇ ಹಚ್ಚಿದ್ದು, ನನಗೇನು ಕ್ರೆಡಿಟ್ ಕೊಡಲ್ವ ಅನ್ಬೇಕಾದ್ರೆ, ಏನೋ ಮಗನೇ ನೀನು ಹಚ್ಚಿದೀಯಾ, ನನಗಂತೂ ಇಷ್ಟು ದಿನ ಗೊತ್ತಿರಲಿಲ್ಲಲ್ಪ ಅಂದಾಗ, ಗೊತ್ತಾದರೆ ಎಲ್ಲರೂ ಹಚ್ಚಿಸ್ಕೊಡ್ತೀರಲ್ಲ, ಅದಕ್ಕೆ ನಾನು ಏನು ಹೇಳಲಿಲ್ಲ ಅಂತ ಇರ್ತೀನಿ, ಏನೋ ಅಂದೆ ನೀನು ಅನ್ನೋ ಅಷ್ಟರೊಳಗೆ ಅವನಿಗೆ ಕಾಲ್ ಬರ್ತಾ ಇರುತ್ತೆ. ಆ ಕಡೆ ಸದಾನಂದ ಕಾಲ್ ಮಾಡ್ತಾ ಇರಬೇಕಾದ್ರೆ ಈ ಕಡೆ ದೇವಿಯನಿಗೂ ಸಹ ಅದೇ ಸಮಯಕ್ಕೆ ಬಂದಾಗ, ಇರಿ ಬರ್ತೀನಿ ಸದಾನಂದ ಅಂತ ಅಂದಾಗ ಈ ಕಡೆ ದೇವಿಯನಿಗೆ ಶಾಕ್ ಆಗಿಬಿಡುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.